ಹಾಯ್ ಫ್ರೆಂಡ್ಸ್, ಹಸ್ತನಿರ್ಮಿತ ಬೈ ರಮ್ಯಾ ಚಾನಲ್ಗೆ ಸ್ವಾಗತ. ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಿದ್ದೀರಾ, ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೋಡಿ, ಇದು ಪಂಪ್ಕಿನ್ ಬ್ಯಾಸ್ಕೆಟು. ಇದು ನನಗೆ ಆರ್ಡರ್ ಕೊಟ್ಟಿದ್ರು. ಆರ್ಡರ್ ಕಂಪ್ಲೀಟ್ ಆಗಿದೆ. ಅದ್ರದ್ದೊಂದು ಶಾರ್ಟಾಗಿ ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ನೋಡಿ, ಪಂಪ್ಕಿನ್ ಬ್ಯಾಸ್ಕೆಟ್ ಇದು ಪಂಪ್ಕಿನ್ ಶೇಪಲ್ಲೇ ಬಂದಿದೆ ನೋಡಿ. ಇದು ಕ್ರೀಮ್ ಕಲರು ಮತ್ತು ಪರ್ಪಲ್ ಕಲರ್ ಕಾಂಬಿನೇಷನಲ್ಲಿ ಹಾಕಿರೋ ಅಂಥದ್ದು. ಇದೇ ಕಲರ್ ಬೇಕಂತ ಕೇಳಿದರು, ಸೊ ಇದೇ ಕಲರಲ್ಲಿ ಹಾಕಿದ್ದೀನಿ ನೋಡಿ. ನೋಡಿ, ಒಳಭಾಗದಲ್ಲಿ ಈ ರೀತಿ ಬಂದಿದೆ. ಸೊ ಜೋಡಿಕಾಯಿ ಇಟ್ಕೊಂಡು ಹೋಗ್ಬೋದು ಫ್ರೆಂಡ್ಸ್. ತುಂಬ ಕ್ಯೂಟಾಗಿ ಬಂದಿದೆ, ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ, ಗ್ರ್ಯಾಂಡ್ ಲುಕ್ ಕೊಡ್ತಾ ಇದೆ. ಡಿಸೈನು ಅಷ್ಟೇ ಮತ್ತು ಕಲರ್ ಕಾಂಬಿನೇಷನು ಅಷ್ಟೇ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ. ಇದಕ್ಕೆ ನಾನು 4 ವೈರ್ ಹ್ಯಾಂಡಲ್ನ ಹಾಕ್ಕೊಂಡಿದ್ದೀನಿ. ಮೀಡಿಯಮ್ ಸೈಜ್ ಬ್ಯಾಗ್ ಆಗಿರೋದ್ರಿಂದ 4 ವೈರ್ ಹ್ಯಾಂಡಲ್ ಹಾಕ್ಕೊಂಡಿದ್ದೀನಿ. ನೀವು ಬೇಕಾದ್ರೆ ಡಾಟ್ ಹ್ಯಾಂಡಲ್ ಕೂಡ ಹಾಕ್ಕೋಬೋದು. ನಾನಿಲ್ಲಿ 4 ವೈರ್ ಹ್ಯಾಂಡಲ್ನ ಹಾಕ್ಕೊಂಡಿದ್ದೀನಿ ನೋಡಿ. ಸೇಫ್ಟಿ ಬಟನ್ಸ್ ಕೂಡ ಹಾಕಿದ್ದೀನಿ ಇಡೀಗೂ ಅಷ್ಟೇ ನೋಡಿ. ತುಂಬ ಕ್ಯೂಟಾಗಿ ಬಂದಿದೆ ಫ್ರೆಂಡ್ಸ್, ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಇನ್ನು ಇದನ್ನು ನಾನು ಯಾವ ಮೆಷರ್ಮೆಂಟಲ್ಲಿ ಹಾಕ್ಕೊಂಡಿದ್ದೀನಿ ಅಂತ ನೋಡೋದಾದರೆ ನೋಡಿ, ನಾನು ಬೇಸು ತಳ ಎತ್ತರ ಬಂದು 9 ಲೈನ್ ಎತ್ತರ ಹಾಕ್ಕೊಂಡಿದ್ದೀನಿ. ತಳ ಅಗಲ ಬಂದು 18 ಲೈನು ಅಗಲ ಹಾಕ್ಕೊಂಡಿದ್ದೀನಿ. ಇನ್ನು ಎತ್ತರನ ನೋಡೋದಾದರೆ ಪರ್ಪಲ್ ಕಲರ್ ರನ್ನಿಂಗ್ ವೇರ್ ತೊಗೊಂಡು ಫಸ್ಟು ಎತ್ತರ 3 ಲೈನ್ ಹಾಕ್ಕೊಂಡಿದ್ದೀನಿ. ಅದಾದಮೇಲೆ ಕ್ರೀಮ್ ಕಲರ್ ರನ್ನಿಂಗ್ ವೇರ್ ತೊಗೊಂಡು ಪೂರ್ತಿಯಾಗಿ ಎತ್ತರ ಹಾಕ್ಕೊಂಡಿದ್ದೀನಿ ನೋಡಿ. 3 ಲೈನ್ ಹಾಕ್ಕೊಂಡು ಅದಾದಮೇಲೆ ನಾನಿಲ್ಲಿ ಪಂಪ್ಕಿನ್ ಶೇಪ್ ಬರೋದಕ್ಕೆ ಎಕ್ಸ್ಟ್ರಾ ವೈರ್ನ ಜಾಯಿನ್ ಮಾಡ್ಕೊಂಡಿದ್ದೀನಿ. ಸೊ ಎಕ್ಸ್ಟ್ರಾ ವೈರ್ ಜಾಯಿನ್ ಮಾಡ್ಕೊಂಡ್ಮೇಲೆ 11 ಲೈನ್ ಹಾಕ್ಕೊಂಡಿದ್ದೀನಿ. 11 ಲೈನ್ ಹಾಕ್ಕೊಂಡ್ಮೇಲೆ ಇಲ್ಲಿಗೆ ಇದನ್ನು ಸ್ಟಾಪ್ ಮಾಡಿಬಿಟ್ಟು ಮತ್ತೆ 3 ಲೈನು ಇಲ್ಲಿ ನಾನು ಯಾವ ರೀತಿ 3 ಲೈನ್ ಹಾಕ್ಕೊಂಡಿದ್ದೀನಿ ಅದೇ ರೀತಿ 3 ಲೈನು ಕ್ರೀಮ್ ಕಲರ್ ರನ್ನಿಂಗ್ ವೈರ್ ತೊಗೊಂಡು ಹಾಕ್ಕೊಂಡಿದ್ದೀನಿ. ಅದಾದಮೇಲೆ 3 ಲೈನು ಪರ್ಪಲ್ ಕಲರ್ ರನ್ನಿಂಗ್ ವೈರ್ ಆಗಿ ತೊಗೊಂಡು ಹಾಕ್ಕೊಂಡಿದ್ದೀನಿ. ಇನ್ನು ಇದನ್ನು ಟೇಪಲ್ಲಿ ಮೆಷರ್ಮೆಂಟ್ ನೋಡೋದಾದರೆ ನೋಡಿ, ನಾನಿಲ್ಲಿ ಇಂಚಸಲ್ಲಿ ತೋರಿಸ್ತಾ ಇದ್ದೀನಿ. ಅಗಲ ಬಂದು 8.5 ಇಂಚು ಅಗಲ ಬಂದಿದೆ. ಸೆಂಟಿಮೀಟ್ರಲ್ಲಿ ನೋಡೋದಾದರೆ 22 ಸೆಂಟಿಮೀಟ್ರ್ ಬಂದಿದೆ. ಇನ್ನು ತಳ ಎತ್ತರ ನೋಡೋದಾದರೆ ನೋಡಿ, ಸೆಂಟಿಮೀಟ್ರಲ್ಲಿ ನೋಡೋದಾದರೆ 11 ಸೆಂಟಿಮೀಟ್ರ್ ಬಂದಿದೆ. ಇಂಚಸಲ್ಲಿ ನೋಡೋದಾದರೆ 4.25 ಇಂಚು ಎತ್ತರ ಬಂದಿದೆ. ಇನ್ನು ಬ್ಯಾಸ್ಕೆಟ್ದು ಎತ್ತರ ನೋಡೋದಾದರೆ ನೋಡಿ, ಇಂಚಸಲ್ಲಿ ನೋಡೋದಾದರೆ 10.5 ಇಂಚು ನಮಗೆ ಎತ್ತರ ಬಂದಿದೆ. ನಾವು ಸೆಂಟಿಮೀಟ್ರಲ್ಲಿ ನೋಡೋದಾದರೆ ನೋಡಿ 27 ಸೆಂಟಿಮೀಟ್ರು ಎತ್ತರ ಬಂದಿದೆ. ಈ ಮೆಷರ್ಮೆಂಟಲ್ಲಿ ಈ ಬ್ಯಾಸ್ಕೆಟ್ ಬಂದಿದೆ. ಇನ್ನು ನಾವು ಈ ರೀತಿ ಅಗಲ ನೋಡೋದಕ್ಕಾಗೋದಿಲ್ಲ. ಸೊ ನೋಡಿ, ಒಂದು ರೌಂಡ್ ಪೂರ್ತಿಯಾಗಿ ನಾವು ಹಾಕ್ಕೋಬೇಕಾಗತ್ತೆ. ನೋಡಿ, ಒಂದು ರೌಂಡ್ ಪೂರ್ತಿಯಾಗಿ ನಾವು ಹಾಕ್ಕೊಂಡ್ರೆ ಸೆಂಟಿಮೀಟ್ರಲ್ಲಿ ನೋಡೋದಾದರೆ ನಮಗೆ 90 ಸೆಂಟಿಮೀಟ್ರ್ ಬರುತ್ತೆ. ಇಂಚಸಲ್ಲಿ ನೋಡೋದಾದರೆ 35 ಇಂಚು ನಮಗೆ ರೌಂಡ್ ಶೇಪಲ್ಲಿ ಬಂದಿದೆ. ಸೊ ಈ ಮೆಷರ್ಮೆಂಟಲ್ಲಿ ಈ ಬ್ಯಾಸ್ಕೆಟ್ ಬಂದಿದೆ. ಸೊ ನೋಡಿ, ಈ ರೀತಿ ಬಂದಿದೆ. ಸೊ ತುಂಬ ಕ್ಯೂಟಾಗಿ ಬಂದಿದೆ ಫ್ರೆಂಡ್ಸ್, ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಕಸ್ಟಮರ್ ಹ್ಯಾಪಿ ಆಗಿದ್ದಾರೆ. ಸೊ ಈ ಬ್ಯಾಸ್ಕೆಟ್ನ ನನಗೆ ಆರ್ಡರ್ ಕೊಟ್ಟಿರೋರು ಬಂದು ಭದ್ರಮ್ಮ ಅಂತ. ಥ್ಯಾಂಕ್ ಯು ಭದ್ರಮ್ಮ ಅವರೇ, ನನಗೆ ಈ ಬ್ಯಾಸ್ಕೆಟ್ನ ಆರ್ಡರ್ ಕೊಟ್ಟಿದ್ದಕ್ಕೆ. ಸೊ ನಿಮಗೂ ಯಾರಿಗಾದರೂ ಈ ರೀತಿ ಬ್ಯಾಸ್ಕೆಟ್ಸ್ ಆಗಲಿ, ಬ್ಯಾಗ್ಸ್ ಆಗಲಿ, ಮ್ಯಾಕ್ರಮ್ ಬ್ಯಾಗ್ಸ್ ಆಗಲಿ, ಮ್ಯಾಕ್ರಮ್ ಪ್ರಾಡಕ್ಟ್ಸ್ ಆಗಲಿ, ವೈರ್ ಬ್ಯಾಸ್ಕೆಟ್ಸ್ ಆಗಲಿ ಬೇಕಿದ್ದಲ್ಲಿ ಈ ವಿಡಿಯೋದಲ್ಲಿ ನಾನು ವಾಟ್ಸಪ್ ನಂಬರ್ನ ಕೊಟ್ಟಿದ್ದೀನಿ. ನೀವು ನನಗೆ ವಾಟ್ಸಪ್ ಮಾಡ್ಬೋದು. ಯಾವ ಮೆಷರ್ಮೆಂಟು, ಯಾವ ಡಿಸೈನು, ಯಾವ ಕಲರಲ್ಲಿ ಬೇಕು ಹೇಳಿದ್ರೆ ನಾನು ಅದೇ ಡಿಸೈನು, ಅದೇ ಮೆಷರ್ಮೆಂಟು, ಅದೇ ಕಲರಲ್ಲಿ ಹಾಕ್ಬಿಟ್ಕೊಡ್ತೀವಿ. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋಸ್.